ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ನೆ ನಿಮ್ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈಫ್ ದ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ನೆ ಏನೋ ನಿಮ್ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಇವತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ನಾನು ಮೊದ್ಲೇ ಇದರ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ಸರ್, ಆನ್ ರೆಕಾರ್ಡ್ ಹೇಳದೇ ಇರೋದಂತದ್ದು ಏನಾದ್ರು ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ನೆ ನಿಮ್ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈಫ್ ದ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ನೆ ಏನೋ ನಿಮ್ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಇವತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ನಾನು ಮೊದ್ಲೇ ಇದರ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ಸರ್, ಆನ್ ರೆಕಾರ್ಡ್ ಹೇಳದೇ ಇರೋದಂತದ್ದು ಏನಾದ್ರು ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ನೆ ನಿಮ್ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈಫ್ ದ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ನೆ ಏನೋ ನಿಮ್ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಇವತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ನಾನು ಮೊದ್ಲೇ ಇದರ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ಸರ್, ಆನ್ ರೆಕಾರ್ಡ್ ಹೇಳದೇ ಇರೋದಂತದ್ದು ಏನಾದ್ರು ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ನೆ ನಿಮ್ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈಫ್ ದ ರೆಕಾರ್ಡ್ ಹೇಳಿದ್ರು ಅಂತ
ಸುಮ್ನೆ ಏನೋ ನಿಮ್ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ ಹೊತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ರು. ನಾನು ಮೊದ್ಲೇ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ ಹೋಗಿದ್ದೆ, ನಮ್ಮ ಒಕ್ಕಲದ ಬಿಸ್ನೆಸ್ ಮೆನ್ ಇದಕ್ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನ ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ಸರ್ ಆನ್ ರೆಕಾರ್ಡ್ ಹೇಳದೇ ಇರದಂತದ್ದು ಏನಾದ್ರು ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ. ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ನೆ ನಿಮ್ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ನೆ ಏನೋ ನಿಮ್ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ ಹೊತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ರು. ನಾನು ಮೊದ್ಲೇ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ ಹೋಗಿದ್ದೆ, ನಮ್ಮ ಒಕ್ಕಲದ ಬಿಸ್ನೆಸ್ ಮೆನ್ ಇದಕ್ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನ ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ಸರ್ ಆನ್ ರೆಕಾರ್ಡ್ ಹೇಳದೇ ಇರದಂತದ್ದು ಏನಾದ್ರು ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ. ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ನೆ ನಿಮ್ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ನೆ ಏನೋ ನಿಮ್ ಗೊಂದಲ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಟಿವಿಗಿರುವಂತ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ ಹೊತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂತ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ರು. ನಾನು ಮೊದ್ಲೇ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ ಹೋಗಿದ್ದೆ, ನಮ್ಮ ಒಕ್ಕಲದ ಬಿಸ್ನೆಸ್ ಮೆನ್ ಇದಕ್ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನ ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ಸರ್ ಆನ್ ರೆಕಾರ್ಡ್ ಹೇಳದೇ ಇರದಂತದ್ದು ಏನಾದ್ರು ವಿಚಾರ ಚರ್ಚೆ ಮಾಡಿದ್ರೆ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ನಾನು ಯಾವ್ದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ. ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ.